ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕಿವಿ ಚುಚ್ಚೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನೆನ್ನೆಗೆ ಅವಳಿಗೆ 9 ತಿಂಗಳ ಬಿತ್ತು. ಹೊರಡಕ್ಕೂ ಮೊದಲು ಈ ಪ್ರಿಲಾಕ್ಸ್ ಕ್ರೀಮ್ ಹಚ್ಕೊಂಡಿದ್ದೀನಿ. ಅವಳಿಗೆ ಅದು ನಂಬಿಂಗ್ ಆಗುತ್ತೆ ಸ್ವಲ್ಪ, ಅವಳಿಗೆ ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಷನ್ ಅಷ್ಟಿರಲ್ಲ, ಪೇನ್ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ಹಚ್ಚಿದ್ದೀನಿ. ಸೊ ಮನೆಯಲ್ಲಿ ಹಚ್ಬೇಕಾದ್ರೆ ಅದು ವಿಡಿಯೋ ಮಾಡಿದ್ದೀನಿ, ಅದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಕ್ಲಿಪ್ ಬರುತ್ತದು. ಈ ಪ್ರಿಲಾಕ್ಸ್ ಕ್ರೀಮ್ ಹಚ್ಚೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ ಮಗುಗೆ. ಒಂದು ಕಾಟನ್ ಉಂಡೆ ತರ ಮಾಡಿಕೊಂಡು ಆ ಕ್ರೀಮ್ನ ಅದ್ರ ಮೇಲೆ ಹಚ್ಕೊಂಡು ಈ ತರ ತೋರಿಸ್ತಿದ್ದೀನಲ್ಲ, ಈ ತರ ಹಚ್ಚಿದ್ರೆ ಕಿವಿ ಮುಂದೆ ಹಾಗೆ ಹಿಂದೆ ಎರಡೂ ಕಡೆ ಹಚ್ಚಿ ಒಂದು 15 to ಒಂದು ಹಾಫ್ ಅನ್ ಅವರ್ ಬಿಫೋರ್ ಹಚ್ಚಿದ್ವಿ ಅಂತ ಅಂದ್ರೆ ಮಕ್ಳಿಗೆ ಅದು ಕಿವಿ ಚುಚ್ಚುವಾಗ ಅಷ್ಟು ನೋವು ಗೊತ್ತಾಗಲ್ಲ ಅವ್ರಿಗೆ. ಆ್ಯಕ್ಚುಲಿ ನಾನು ಅವಳಿಗೆ ಟ್ರೆಡಿಷ್ನಲ್ ಆಗಿ ಅದೇ ಮೂರ ಚುಚ್ತಾರಲ್ಲ ಆ ಥರ ಬೇಡ ಅಂತ ಹೇಳಿ ಗನ್ ಶಾಟ್ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಓಲೆ ಕೂಡ ನಾರ್ಮಲ್ ಓಲೆ ಬರ್ತಾವಲ್ವ, ಅದೇ ಥರ ಓಲೆ ತೊಗೊಂಡಿದ್ದೀನಿ ಅವಳಿಗೆ. ಹಿಂಗೆ ಮೂರ ಚುಚ್ಚಿಸಿ ಮತ್ತದು ಹಿಡಿದು ಜೊಗ್ತಾಳೆ ಅಂತ ಹೇಳಿ ನನಗೂ ಮಹೇಶ್ಗೆ ಇಬ್ಬರಿಗೂ ಭಯ. ಅದು ಅವಳು ಯಾವಾಗಲೂ ಅದನ್ನ ಜೊಗ್ತಿರ್ತಾಳೆ, ಕಿವಿಲಿ ಎಳಿತಾ ಇರ್ತಾಳಲ್ವ. ಸೊ ಹಾಗಾಗಿ ಇನ್ನು ಈಗ ಪೈನ್ ಅಂತ ಹೇಳಿ ಇನ್ನೂ ಎಳಿತಾಳೇನೋ ಅಂತ ಹೇಳಿ, ಯಾಕಂದರೆ ಮೂರದು ಒಂದು ಸ್ವಲ್ಪ ಹೋಲ್ ಇರುತ್ತೆ, ಅವಳು ಹಿಂಗೆ ಹಾಕಿ ಹೇಳಿದ್ರು ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಭಯ ಬಿದ್ದು ನಾರ್ಮಲ್ ಇಯರಿಂಗ್ಸ್ ತೊಗೊಂಡಿದ್ದೀನಿ ಅವಳಿಗೆ. ಸೊ ಗನ್ ಶಾಟಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಗನ್ ಶಾಟ್ ಮಾಡಿಸಿ ಸೊ ಒಂದು 2-3 ಡೇಸ್ ಆದಮೇಲೆ ಅವಳಿಗೆ ನಾನು ತೊಗೊಂಡಿರೋ ಇಯರಿಂಗ್ಸ್ನ ಇಡ್ಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ಕೊರಟಗೆರೆ ಹೋಗ್ತಾ ಇದ್ದೀವಿ. 4:15 ಅಷ್ಟರಲ್ಲಿ ಕುಚ್ಚಿಸ್ಬೇಕಂತೆ, ಏನೋ ಟೈಮು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ನಮ್ಮ ಪಪ್ಪ. ಸೊ ಇವಾಗ ಹೊರಟಿದ್ದೀವಿ. ಸೊ ನೋಡ್ಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ. ಅವಳು ನಂಗೆ ಸ್ವಲ್ಪ ಟೆನ್ಷನಲ್ಲಿ ಇದ್ದೀವಿ, ಗೊತ್ತಿಲ್ಲ ಏನು ಮಾಡ್ತಾಳೋ. ಹೋಪ್ ಫಾರ್ ದ ಬೆಸ್ಟ್. ಅವಳು ಸೂಜಿ ಕುಚ್ಚಿದಾಗ್ಲೂ ಸ್ವಲ್ಪನೂ ಅಳ್ತಾನೆ ಇರಲಿಲ್ಲ. ಅವಳು 1-2 ನಿಮಿಷ ಹತ್ಬಿಡೋಳು, ಸುಮ್ಮನೆ ಆಗ್ತಿದ್ಲು. ನಾರ್ಮಲ್ ಅವಳಿಗೆ 1.5 ತಿಂಗಳು 3 ತಿಂಗಳು ಇಂಜೆಕ್ಷನ್ಸ್ ಕೊಟ್ಟಾಗೆಲ್ಲ ಒಂದಿನ ಹತ್ತವಳೆ ಅಲ್ಲ, 1 ಅವರ್ ಹಂಗೆ ಅಳೋಳು, ಹತ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರೋಳು. ನೋಡಬೇಕು ಇವಾಗ ಕಿವಿ ಚುಚ್ಚೋದು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ಹಾಗೆ ಅವಳು ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಸ್ವಲ್ಪ ತಿಳಿಯತ್ತೀಗ, ಗೊತ್ತಿಲ್ಲ ಏನು ಮಾಡ್ತಾಳೋ. ಆರ್ನಾ ಯಾರು ಏನು ಮಾಡ್ತಾಳಮ್ಮ? ಆರು ಆಯ್ ಚಿನ್ನಮ್ಮ ಆಯ್. ನಾವು ಅವಳಿಗೆ ಬೇಕಾಗಿದ್ದು ಒಡವೆ ಎಲ್ಲ ಕೊರಟಗೆರೆ ಗುಪ್ತಾ ಜ್ಯುವೆಲರ್ಸಲ್ಲೇ ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲೇ ಇಯರ್ ಪ್ರೈಸಿಂಗ್ ಕೂಡ ಗನ್ ಶಾಟಲ್ಲೇ ಮಾಡ್ತಾರೆ ಅಂತ ಹೇಳಿದ್ರು. ಮತ್ತು ಬೇರೆ ಕಡೆ ಇನ್ನು ಯಾಕೆ ಹುಡುಕ್ಬೇಕು, ಅಲ್ಲೇ ಮಾಡಿಸ್ಬಿಡೋಣ ಅಂತ ಹೇಳಿ ಅಲ್ಲೇ ಹೋದ್ವಿ. ಇನ್ನು ಹೆಂಗೋ ಅಂಗಡಿ ಅವರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಆಗಿದ್ವು. ರಿಪೀಟೆಡ್ಲಿ ಅಂಗಡಿ ಹೋಗೋದ್ರಿಂದ ಇವಳು ಎಲ್ಲ ಚೆನ್ನಾಗಿ ಪರಿಚಯ ಇದ್ಲು ಅವ್ರುಗಳಿಗೆ. ಸೊ ಹೋಗಿದ ತಕ್ಷಣ ಹುಡುಗ ಎತ್ಕೊಂಡು, ಅಂದರೆ ಆ ಹುಡುಗನ ಹತ್ರ ಹೋಗೇ ಬಿಡ್ತಾಳೆ ಇವಳು. ಆರಾಮ್ಸೆ ಆಟ ಆಡ್ಕೊಂಡು ಅವಳ ಪಾಡಿಗೆ ಅವಳಿದ್ಲು. ಬಟ್ ಇಲ್ಲಿ ಪಾಯಿಂಟ್ ಮಾಡಬೇಕಲ್ಲ ಇಯರ್ ಪ್ರೈಸಿಂಗ್ಗೆ, ನಾನು ಕರೆಕ್ಟಾಗಿ ಅವಳದು ಕಿವಿ ಆಲೆ ಬೇರೆ ಸ್ವಲ್ಪ ಸಣ್ಣದಿದೆ. ಸೊ ಹಾಗಾಗಿ ಹುಡುಕಿ ಮಾಡೋಣ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ಒಂದು 5 ನಿಮಿಷನೂ ಕೂರ್ತಾನೆ ಇರಲಿಲ್ಲ ಅವಳು. ಸೊ ಇವಾಗ ಫೈನಲ್ ಆಗಿ ಒಂದು ಪಾಯಿಂಟ್ ಮಾಡಿ ಅಲ್ಲಿರೋರು 1-2-3 ಜನ ಸರಿಯಾಗಿದೆ ಅಂತ ಅಂದಮೇಲೆ ನಾನು ಈಗ ಚುಚ್ಚೋಣ ಅಂತೇಳಿ ಬರ್ತಾ ಇದ್ದೀವಿ. ಸೊ ಮಹೇಶೇ ಎತ್ಕೋತೀನಿ ಅಂತ ಅಂದರು, ಅವರೇ ಎತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೂ ನಮ್ಮ ಪಪ್ಪಂಗೂ ತುಂಬಾ ಭಯ ಇತ್ತು, ಅವಳು ಅಳ್ತಾಳೆ ಕಿವಿ ಚುಚ್ಚೋವಾಗ ಅಂತ ಹೇಳಿ. ಅದಕ್ಕೆ ನಮ್ಮ ಅಪ್ಪನೂ ಬರಲೇ ಇಲ್ಲ. ಈವನ್ ನಮ್ಮ ಅಮ್ಮ ಕಿವಿ ಚುಚ್ಚೋ ಟೈಮಲ್ಲಿ ಕೂಡ ದೂರನೇ ನಿಂತಿದ್ದಾರೆ, ಅವ್ರ ಹತ್ರಕ್ಕೆ ಬರಲಿಲ್ಲ. ಗಿಲ್ಕಿ ಕೊಟ್ಟರೆ ಗಿಲ್ಕಿ ಆಡಿಸ್ಕೊಂಡು ಅವಳ ಹತ್ರನೇ ಬರಲೇ ಇಲ್ಲ. ಅವರು ಅಳ್ತಾ ಇದ್ರು, ಅವ್ರಿಗೆಲ್ಲ ನೋಡೋಕ್ಕಾಗಲ್ಲ. ಮನೆಯಲ್ಲೂ ಅಷ್ಟೇ ನಾರ್ಮಲಾಗಿ ಮಕ್ಳಂದ್ಮೇಲೆ ಅಳ್ತಾರಪ್ಪ 1-2 ನಿಮಿಷ ಏನಾದರೂ, ಅವ್ರಿಗೆ ಒಂಚೂರು ಅಳಿಸ್ಬಾರ್ದು. ನಮ್ಮ ಪಪ್ಪ ಮಮ್ಮಿಗಂತೂ ಅದು ಅವಳ ಹತ್ತಲು ಅಂದರೆ ಫುಲ್ಲು ಉಲ್ಟಾ ನನಗೆ ಬೈತಾರೆ ನಮ್ಮಪ್ಪ ಅಮ್ಮ. ಹಾಗಾಗಿ ಅವರು ಬರಲೇ ಇಲ್ಲ. ನಮ್ಮ ಪಪ್ಪ ನಮ್ಮ ಮಮ್ಮಿ ನೋಡಿದ್ರೆ ದೂರ ನಿಂತ್ಬಿಟ್ಟಿದ್ದಾರೆ. ನೋಡಿ ಈಗ ಕಿವಿ ಚುಚ್ಚೋವಾಗ ಅವಳ ರಿಯಾಕ್ಷನ್ನು.
ಕಣ್ಣಾನ ಕಣ್ಣೆ ಕಣ್ಣಾನ ಕಣ್ಣೆ ಬರಬೇಕು. ಇದು ಕರೆಕ್ಟಾಗಿ ಬಂತು ನೋಡು. ವೈಟ್ ಸ್ಟೋನೇ ಮಸ್ತ್ ಕಾಣಿಸ್ತದಲ್ಲ. ವೈಟ್ ಅದೇ ತಗೊಂಡ್ಬಿಡೋಣ ಇನ್ನೊಂದು. ಅವಳು ಹಿಡ್ಕೋಬೇಕು ಕತ್ತು, ಅವಾಗಲೇ ಹಿಡ್ಕೊಂಡಾಗೆ, ಇಲ್ಲಾಂದ್ರೆ ಎದುರು ಮಾಡ್ತಾಳೆ. ಆಯ್ತು. ಮೇಡಮ್ ಹೆಂಗೈತಮ್ಮ ಮಾಮೂನ್ ಮೂತಿ ಹೆಂಗೈತೆ? ಮಾಮನ್ ಮೂತಿ ಹೆಂಗೈತೆ ಮೇಡಮ್? ಕಿವಿ ಚುಚ್ಚಿದ ಆದ್ಮೇಲೆ ಕೂಡ ಕಿವಿ ತೂತುಗೆ ಗಾಯ ಆಗುತ್ತೆ ಅಥವಾ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ ಹಚ್ಚೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಏನೂ ಹಚ್ಚಕ್ಕೆ ಹೋಗಬೇಡಿ. ನಿಮ್ಗೆ ಆ ಥರ ಭಯ ಇತ್ತು ಅಂತಂದರೆ ಡೆಟಾಲ್ ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್ ಬರುತ್ತಲ್ಲ, ಅದನ್ನು ಒಂದು ಇಯರ್ ಬಡ್ಸ್ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಡಿಪ್ ಮಾಡಿ ಅದು ಸುತ್ತು ಹಚ್ಚಿದ್ರು ಸಾಕು. ನಾನಂತೂ ನಮ್ಮ ಆರ್ನಾಗ ಏನೂ ಹಚ್ಚಲಿಲ್ಲ, ಏನೂ ಇಲ್ಲ. ಅವಳಿಗೆ ಹಾಗೆ ನಾರ್ಮಲ್ಲಾಗೆ ವಾಸಿ ಆಯಿತು. ಅವಳಿಗೆ ಅವಳಿಗೆ ಪೇಯ್ನು ಅಂತಲೂ ಅನ್ನಿಸಿಲ್ಲ, ಒಂದು ರಾತ್ರಿ ಅಳ್ತಾಳೇನು ಅಂತ ಅಂದ್ಕೊಂಡಿದ್ವಿ, ಬಟ್ ಅಳ್ಳೂ ಇಲ್ಲ, ಏನೂ ಇಲ್ಲ, ಆರಾಮ್ಸೆ ಇದ್ಲು ಅವಳು. ಸೊ ನನಗೆ ಈ ಟ್ರಿಕ್ಸ್ ಹೆಲ್ಪ್ ಆಯಿತು. ಒಂದು ಪ್ರಿಲಾಕ್ಸ್ ಕ್ರೀಮು ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್ ನೀವು ಬೇಕು ಅಂದರೆ ಹಚ್ಕೋಬೋದು, ಇಲ್ಲಾಂದರೆ ಏನೂ ನೆಸೆಸಿಟಿ ಇಲ್ಲ. ಯಾವ ಗಾಯನೂ ಆಗಲ್ಲ, ಏನೂ ಆಗಲ್ಲ. ನಾನು ನಾರ್ಮಲಾಗೆ ಸ್ನಾನ ಮಾಡಿಸಿದೆ, ಅವಳಿಗೆ ತಲೆಗೆಲ್ಲ ಸ್ನಾನ ಮಾಡಿಸಿದೆ, ಯಾವ ಗಾಯ ಏನೂ ಆಗಿಲ್ಲ ನನಗೆ. ಮಕ್ಕಳಿಗೆ ಕಿವಿ ಚುಚ್ಚೋ ಟೈಮಲ್ಲಿ ನಾವೇ ತಂದೆ ತಾಯಿ ಆದವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ. ಸೊ ನಾವು ಟೆನ್ಷನ್ ಮಾಡಿಕೊಂಡ್ರೆ ಅವರಿಗೆ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅವರಿಗೆ ಗೊತ್ತಾಗುತ್ತೆ. ಸೊ ಅವರು ನಾವು ಸ್ಕೇರ್ಡ್ ಆಗಿಬಿಡ್ತಾರೆ. ಮಮ್ಮಿ ಪಾಪ ಯಾಕೋ ಭಯ ಬಿದ್ದಿದ್ದಾರಲ್ಲ ಅನ್ನಂಗೆ ಅವ್ರಿಗೆ ಫೀಲಿಂಗ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಭಯ ಬೀಳೋ ಅವಶ್ಯಕತೆ ಇರಲ್ಲ. ನೀವು ಎಷ್ಟು ಕಾಮಾಗಿರ್ತೀರೋ ಮಗು ಅಷ್ಟೇ ಆರಾಮಿರುತ್ತೆ. ಸೊ ಇವಾಗ ಹಂಗೆ ಕೊರಟಗೆರೆಗೆ ಬಂದಿದ್ವಲ್ಲ, ಸೊ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಏನಮ್ಮ ಏನು ಯಾಕಪ್ಪ ಯಾಕೆ? ಅಮ್ಮನು ಗುಂಡ ಅವರು ಬ್ಯಾಗಿಗೆ ಸ್ವಲ್ಪ ಜಿಪ್ ಹಾಕ್ಸ್ಬೇಕು ಅಂತ ಹೇಳಿ ಅಲ್ಲೇ ಇಳಿದ್ರು. ಸೊ ಅವ್ರದ್ದು ಮುಗಿಯೋಷ್ಟ್ರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಅಂತ ಹೇಳಿ ಹೊರಟಿದ್ವಿ ನಾವು. ಅರ್ನಾ ಲೇಡಿ ಡಾನ್ ಅವನು ಇವಾಗಲೇ ನನಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು, ಎಷ್ಟು ಅಳ್ತಾಳೋ ಅಂತೇಳಿ. ಅಷ್ಟು ಅಳ್ಳೇ ಇಲ್ಲ ಇವಳು. ಏನ್ ಮಾಡ್ತಿದ್ಯಲ್ಲ ರಿಪೇರಿ ಕಂದ? ಅರ್ಣ SLN ಬಸ್. ಸೊ ದೇವಸ್ಥಾನದಲ್ಲಿ ಫೈನಲ್ ಆಗಿ ನಾವು ಹೊರಡಬೇಕು ಅಂತ ಅನ್ಕೊಂಡ್ವಿ, ಬಟ್ ಪೂಜಾರಿ ಅವ್ರು ಬಂದು ಅಷ್ಟರಲ್ಲಿ ದೇವಸ್ಥಾನ ಕೂಡ ಓಪನ್ ಮಾಡಿದ್ರು, ದರ್ಶನ ಕೂಡ ಆಯಿತು. ಇನ್ನು ಬಾಬಾ ಬ್ಲೆಸ್ಸಿಂಗ್ಸ್ ತಗೊಂಡು ಬರ್ತಾ ದಾರಿಲಿ ಕಬ್ಬಿನ ಹಾಲಿತ್ತು, ಕಬ್ಬಿನಲ್ಲಿ ಕುಡಿದ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದೀವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.